ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುರ್ಧೃತ ಶಂಖಚಕ್ರ. ನೋಡಿದರೆ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಗಂಭೀರವಾದ ಪರಿಮಳ ವ್ಯಾಖ್ಯಾನವನ್ನು ರಚನೆ ಮಾಡ್ತಾ ಇದ್ದರೂ ಕೂಡ ಸೂರ್ಯಾಂತರ್ಗತನಾದ ನಾರಾಯಣನ ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಈ ಪುರಾಣದ ಶ್ಲೋಕವನ್ನು ಉದಾಹರಣೆ ಮಾಡುವ ಮೂಲಕ, ಇದು ವೇದವ್ಯಾಸದೇವರ ವಚನವೇ, ಅಂತಹ ಶ್ರೀಮದ್ ಆಚಾರ್ಯರು ಈ ಶ್ಲೋಕವನ್ನು ಐತರೇಯ ಭಾಷ್ಯದಲ್ಲಿ ಉದಾಹರಣೆ ಮಾಡುತ್ತಾರೆ. ನರಸಿಂಹ ಪುರಾಣದಲ್ಲಿ ಬರುವಂತಹ ಈ ಶ್ಲೋಕ ಇಂತಹ ಆ ಶ್ರೇಷ್ಠವಾದ ವಚನದ ಉದಾಹರಣೆ ಮಾಡುವ ಮೂಲಕ ಅನೇಕ ಜನ ತಿಳಿದದ್ದು ಗಾಯತ್ರಿ ಮಂತ್ರ. ಇದು ಗಾಯತ್ರಿ ಎಂಬ ದೇವಿಯನ್ನು ಪ್ರತಿಪಾದನೆ ಮಾಡುತ್ತೆ, ಸ್ತ್ರೀ ದೇವತೆಯನ್ನು ಪ್ರತಿಪಾದನೆ ಮಾಡುತ್ತದೆ ಅಂತ. ಗಾಯತ್ರಿ ಇದಕ್ಕೆ ಅಭಿಮಾನಿನಿಯಾಗಿರಬಹುದು, ಆದರೆ ಪ್ರತಿಪಾದ್ಯನಾಗಿರುವಂತಹ ಸ್ವಾಮಿ ಭಗವಂತ ನಾರಾಯಣನೇ. ಇದು ವೇದವ್ಯಾಸದೇವರೇ ಸ್ವತಃ ನರಸಿಂಹ ಪುರಾಣದಲ್ಲಿ ತಿಳಿಸಿಕೊಟ್ಟಂತಹ ತತ್ವ ಎಂಬುದಾಗಿ ಶ್ರೀಮದಾಚಾರ್ಯರು ಐತರೇಯ ಭಾಷ್ಯದಲ್ಲಿ ತೋರಿಸಿಕೊಡ್ತಾರೆ. ಅದನ್ನು ಪರಿಮಳಾಚಾರ್ಯರು ಉದಾಹರಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳವರು, ನೀವು ಗಾಯತ್ರಿಯ ಜಪವನ್ನು ಮಾಡಬೇಕಾಗಿದ್ದರೆ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ ತಿಳುವಳಿಕೆ ಇಲ್ಲದೆ ಕೇವಲ ಸೂರ್ಯನನ್ನು ಮಾತ್ರ ಉಪಾಸನೆ ಮಾಡುವುದಲ್ಲ, ಅಥವಾ ಸ್ತ್ರೀ ದೇವತೆಯನ್ನು ಉಪಾಸನೆ ಮಾಡುವುದಲ್ಲ, ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದ ಸೂರ್ಯಾಂತರ್ಗತನಾದ ನಾರಾಯಣನನ್ನೇ ಉಪಾಸನೆ ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಪರಮಾತ್ಮನದೇ ಒಂದು ಸ್ತ್ರೀ ರೂಪ ಇದೆ, ಅದನ್ನು ಉಪಾಸನೆ ಮಾಡಿ. ಆದರೆ ಪರಮಾತ್ಮನನ್ನು ಬಿಟ್ಟು ಬೇರೆಯವರನ್ನು ಉಪಾಸನೆ ಮಾಡುವುದಲ್ಲ. ಯಾಕೆ ಅಂದರೆ ಓಂಕಾರ ಇದು ಪರಮಾತ್ಮನನ್ನು ತಿಳಿಸಿಕೊಡುತ್ತದೆ. ಓಂಕಾರದ ವ್ಯಾಖ್ಯಾನವೇ ವ್ಯಾಹೃತಿಗಳು, ವ್ಯಾಹೃತಿಯ ವ್ಯಾಖ್ಯಾನವೇ ಗಾಯತ್ರಿ, ಗಾಯತ್ರಿಯ ವ್ಯಾಖ್ಯಾನವೇ ಪುರುಷ ಸೂಕ್ತ, ಪುರುಷ ಸೂಕ್ತದ ವ್ಯಾಖ್ಯಾನವೇ ಸಮಸ್ತ ವೇದಗಳು. ಈ ರೀತಿ ಇದೆ. ಹಾಗಾಗಿ ಪ್ರಣವ ಪ್ರತಿಪಾದ್ಯನಾದವನು ಪರಮಾತ್ಮ ಅಂತಾದ ಮೇಲೆ ಅದರ ವ್ಯಾಖ್ಯಾನವಾದ ವ್ಯಾಹೃತಿಗೆ ವ್ಯಾಖ್ಯಾನವಾದ ಗಾಯತ್ರಿಯಿಂದ ನಾರಾಯಣನೇ ಪ್ರತಿಪಾದ್ಯನಾಗಬೇಕು ಅಂತ ಅನುವ್ಯಾಖ್ಯಾನದಲ್ಲಿ ಹಾಗೂ ಶ್ರೀಮನ್ಯಾಯ ಸುಧಾದಲ್ಲಿ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ಪ್ರತಿಪಾದನೆ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಸಮರ್ಥನೆ ಮಾಡುತ್ತಾ ರಾಘವೇಂದ್ರ ಸ್ವಾಮಿಗಳವರು ಎಲ್ಲರಿಗೆ ಆದೇಶ ಮಾಡುತ್ತಾರೆ, ಗಾಯತ್ರಿ ಜಪ ಮಾಡಲೇಬೇಕು, ಮಾಡುವಾಗ ಈ ಅನುಸಂಧಾನದಿಂದಲೇ ಮಾಡಬೇಕು ಅಂತ. ಹಾಗಾಗಿ ಆ ಸೂರ್ಯನನ್ನು ಪರಮಾತ್ಮನ ಅಧಿಷ್ಠಾನ ಎಂಬುದಾಗಿ ತಿಳಿದು ಅವನಲ್ಲಿ